ನಮಸ್ಕಾರ. ನಾನು ಈ ದಿನ ತೋತಾಪುರಿ ಹಣ್ಣಿನಿಂದ ಜಾಮ್ ಮಾಡ್ಕೊಂಡು ಬಂದಿದ್ದೀನಿ. ಹೆಚ್ಚು ಖಾರವಿಲ್ಲದ ಬಹಳ ರುಚಿಯಾಗಿರೋ ಜಾಮು. ಇದು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಬನ್ನಿ ಈಗ ಜಾಮ್ ಮಾಡೋ ರೆಸಿಪಿನ ನೋಡ್ತಾ ಹೋಗೋಣ. ನಾನು ಒಂದು ತೋತಾಪುರಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದು ಹೆಚ್ಚು ಹಣ್ಣಾಗಿರಬಾರ್ದು, ಸ್ವಲ್ಪ ದೊರೆಗಾಯಿ ಆಗಿರಬೇಕು. ಈಗ ನಾನು ಮಾವಿನ ಹಣ್ಣಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ತುರಿಯೋ ಮಣೆ ಇಟ್ಕೊಂಡಿದ್ದೀನಿ. ಇದನ್ನು ತುರಿಯೋಣ. ತುರಿದಿರುವ ತೋತಾಪುರಿನ ನಾನು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಹೀಗೆ 1/4 ಚಮಚದಷ್ಟು ಏಲಕ್ಕಿ ಪುಡಿ, ಅರ್ಧ ಚಮಚದಷ್ಟು ಕಾಳುಮೆಣಸಿನ ಪೌಡ್ರು ಹಾಕಿದ್ದೀನಿ. ಹಾಗೆ ರುಚಿಗಾಗಷ್ಟು 1/4 ಚಮಚ ಉಪ್ಪು ಹಾಕಿದ್ದೀನಿ. ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ತುರಿದಿರೋ ತೋತಾಪುರಿ ಹಣ್ಣನ್ನು ಹಾಕೋಣ. ಈಗ ರುಚಿಗಾಗಷ್ಟು ಸಕ್ಕರೆ ಅಂದರೆ ಸಿಹಿಗೆ ತಕ್ಕಂತೆ ಹಾಕಿದ್ದೀನಿ. ಈಗ ಅದನ್ನು ಒಂದು ಸರಿ ಮಿಕ್ಸ್ ಮಾಡೋಣ ಚೆನ್ನಾಗಿ. ಸಕ್ಕರೆ ಎಲ್ಲ ಕರಗಬೇಕು. ಈ ಜಾಮು ತುಂಬ ರುಚಿ ಇರುತ್ತೆ. ಫ್ರಿಜ್ಜಲ್ಲಿಟ್ಟರೆ 1 ವರ್ಷದವರೆಗೂ ಉಪಯೋಗಿಸ್ಬೋದು. ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ಬಹಳ ಟೇಸ್ಟು. ಈಗ ಸಕ್ಕರೆ ಕರಗಿ ನೀರಾಗಿದೆ. ಸಣ್ಣ ಉರಿಲಿ ನಿಧಾನವಾಗಿ ಮುಚ್ಚೋಣ. ಪಾಕ ಬಂದು ಗಟ್ಟಿಯಾಗಬೇಕು. ನೋಡಿ, ಈಗ ಸ್ವಲ್ಪ ಪಾಕ ಬರ್ತಾ ಇದೆ. ಹಾಗೆ ಬಣ್ಣನೂ ಚೇಂಜ್ ಆಗ್ತಾ ಇದೆ. ನಿಧಾನ ಕುದೀಲಿ. ಈಗ ಪಾಕ ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೂ ಆಗಬೇಕು. ನಾವು ತುಂಬ ದಿನ ಇಡೋದ್ರಿಂದ ಪಾಕ ಚೆನ್ನಾಗಿ ಬರಬೇಕು, ಇಲ್ಲ ಅಂದರೆ ಹಾಳಾಗಿಬಿಡುತ್ತೆ. ಬಹಳ ಈಸಿ ಮತ್ತು ಬೇಗ ರೆಡಿ ಮಾಡುವಂತಹ ಜಾಮ್ ಇದು. ಈಗ ನೋಡಿ, ಪಾಕ ಗಟ್ಟಿಯಾಗ್ತಾ ಬಂತು. ಈಗ ಗ್ಯಾಸ್ ಆಫ್ ಮಾಡೋಣ, ಸ್ವಲ್ಪ ತಣ್ಣಗಾಗಲಿ. ರುಚಿಯಾದ ತೋತಾಪುರಿ ಹಣ್ಣಿನ ಜಾಮು ರೆಡಿ ಆಯಿತು. ಈಗ ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ನಂತರ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸರಿ. ಮೊಸರನ್ನ ತಿನ್ನೋಕ್ಕೆ ಹಠ ಮಾಡೋ ಮಕ್ಕಳಿಗೆ ಈ ಜಾಮ್ ತಿನ್ನಿಸಿ ಊಟ ಮಾಡಿಸಿ, ತುಂಬ ಖುಷಿಯಿಂದ ತಿಂದುಬಿಡ್ತಾರೆ. ಬಹಳ ರುಚಿಯಾಗಿರುತ್ತೆ. ಚಪಾತಿಗೆ ಈ ಜಾಮ್ ಹಚ್ಚಿ ರೋಲ್ ಥರ ಮಾಡಿ ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ರುಚಿಯಾದ ತೋತಾಪುರಿ ಹಣ್ಣಿನ ಜಾಮ್ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.